ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಶ್ರೀಮಂತ ಯುವಕರನ್ನೇ ಟಾರ್ಗೆಟ್ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್ ಒಂದನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸ್ನೇಹ ಬೆಳೆಸಿ ಆ ಬಳಿಕ ದೈಹಿಕ ಸಂಪರ್ಕ ಬೆಳೆಸಿ ಅದನ್ನೇ ವಿಡಿಯೋ ಮಾಡಿಕೊಂಡು ಲಕ್ಷ ಲಕ್ಷ ಹಣ ಹಾಗೂ ಚಿನ್ನಾಭರಣ ದೋಚುತ್ತಿದ್ದ ಕಿರಾತಕ ಜಾಲ ಈಗ ಕಂಬಿ ಎಣಿಸುವಂತಾಗಿದೆ. ಅಡ್ಡದಾರಿಯಲ್ಲಿ ಕೋಟ್ಯಾಧಿಪತಿಗಳಾಗಲು ಸ್ಕೆಚ್ ಹಾಕಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ಆ ಹನಿ ಟ್ರ್ಯಾಪ್ ಗ್ಯಾಂಗ್ನ ಅಸಲಿ ಮುಖವಾಡ ಕಳಚಿದ ಸ್ಟೋರಿ ಇಲ್ಲಿದೆ ನೋಡಿ. ಬೆಳ್ಳನಗರಿಯಲ್ಲಿ ಹನಿ ಟ್ರ್ಯಾಪ್ ಜಾಲ ಧೂಳಿಪಟ, ಖತರ್ನಾಕ್ ಲೇಡಿ ಸೇರಿ 5 ಅರೆಸ್ಟ್. ಶ್ರೀಮಂತ ಯುವಕರೇ ಟಾರ್ಗೆಟ್, ಪ್ರೀತಿಯ ನಾಟಕವಾಡಿ ಲಕ್ಷ ಲಕ್ಷ ಪೀಕುತ್ತಿದ್ದ ಗ್ಯಾಂಗ್ ಈಗ ಜೈಲು ಪಾಲು. ಶಿವನಹಳ್ಳಿ ರಸ್ತೆಯಲ್ಲಿ ನಡೆದಿದ್ದ ದರೋಡೆಯ ಅಸಲಿ ಕಥೆ ಬಿಚ್ಚಿಟ್ಟ ದಾವಣಗೆರೆ ಗ್ರಾಮಾಂತರ ಪೊಲೀಸರು. ಈ ಫೋಟೋದಲ್ಲಿರುವ ಮಹಿಳೆಯ ಹೆಸರು ಪಂಚಮಿ. ಪ್ರೀತಿಯ ನಾಟಕವಾಡಿ ಶ್ರೀಮಂತ ಯುವಕರನ್ನ ಬುಟ್ಟಿಗೆ ಹಾಕಿಕೊಳ್ಳುವುದರಲ್ಲಿ ಈಕೆ ನಿಸ್ಸೀಮೆ. ಸ್ನೇಹದ ಸೋಗಿನಲ್ಲಿ ಶ್ರೀಮಂತ ಮನೆತನದ ಯುವಕರನ್ನ ತನ್ನ ಬಲೆಗೆ ಬೀಳಿಸಿಕೊಂಡು ಬಳಿಕ ಬ್ಲಾಕ್ ಮೇಲ್ ಮಾಡಿ ಲಕ್ಷ ಲಕ್ಷ ಹಣ ಪೀಕುತ್ತಿದ್ದ ಹನಿ ಟ್ರ್ಯಾಪ್ ಗ್ಯಾಂಗ್ನ ಲೇಡಿ ಡಾನ್ ಈಕೆ. ಶ್ರೀಮಂತ ಯುವಕರ ಪರಿಚಯ ಮಾಡಿಕೊಂಡು ಅವರ ಜೊತೆ ಸಲುಗೆಯಿಂದ ಇರುವುದು, ನಂತರ ದೈಹಿಕ ಸಂಪರ್ಕ ಬೆಳೆಸಿ ಆ ದೃಶ್ಯಗಳನ್ನ ರಹಸ್ಯವಾಗಿ ವಿಡಿಯೋ ಮಾಡಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವುದೇ ಈಕೆಯ ಮುಖ್ಯ ಕಾಯಕವಾಗಿತ್ತು. ಹೀಗೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಿವನಹಳ್ಳಿ ರಸ್ತೆಯಲ್ಲಿ ಪ್ರತಿಷ್ಠಿತ ಮನೆತನದ ಯುವಕನೊಬ್ಬನ ಜೊತೆ ಸ್ನೇಹ ಬೆಳೆಸಿದ್ದ 34 ವರ್ಷದ ಪಂಚಮಿ ಮಾಸ್ಟರ್ ಪ್ಲಾನ್ ಮುಖಾಂತರ ಆತನನ್ನ ಶಿವನಹಳ್ಳಿ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾಳೆ. ಯುವಕ ಆಕೆಯ ಮಾತು ನಂಬಿ ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದಾಗಲೇ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ಪಂಚಮಿಯ ಅಸಲಿ ಗ್ಯಾಂಗ್. ಪ್ಲಾನ್ ಪ್ರಕಾರವೇ ಸ್ಥಳಕ್ಕೆ ಬಂದ ಜಗದೀಶ, ಗಂಗಾ, ಮಲ್ಲೇಶ್ ನಾಯ್ಕ ಹಾಗೂ ವೆಂಕಟೇಶ್ ಸೇರಿದಂತೆ ಉಳಿದ 4 ಆರೋಪಿಗಳು ಒಮ್ಮಿಂದೊಮ್ಮೆಲೆ ಯುವಕನ ಮೇಲೆ ಮುಗಿಬಿದ್ದಿದ್ದಾರೆ. ಆತನಿಗೆ ತೀವ್ರವಾಗಿ ಹಲ್ಲೆ ನಡೆಸಿ ಮೈಮೇಲಿದ್ದ ಚಿನ್ನಾಭರಣಗಳನ್ನು ಕಿತ್ತುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದರು. ದಿನಾಂಕ 11/5/2026 ಫಿರ್ಯಾದಿದಾರರಾಗಿರ್ತಕ್ಕಂಥ ಅಭಿಷೇಕ್ ಇವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ಪ್ರಕರಣ ದಾಖಲಿಸ್ತಾರೆ. ಪ್ರಕರಣದ ಸಾರಾಂಶವೇನೆಂದರೆ, ಇವರಿಗೆ ಪಂಚಮಿ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಣುಮಗಳು ಸುಮಾರು 1 ತಿಂಗಳಿಂದ ಪರಿಚಯವಾಗಿರ್ತಾಳೆ. ಆ ಪರಿಚಯದಿಂದ ಇವರು ಮಾತನಾಡ್ತಾ ಇರ್ತಾರೆ. ಅವ್ರು ಮಾತನಾಡ್ತಿರೋ ಸಂದರ್ಭದಲ್ಲಿ ಅಭಿಷೇಕ್ ಅವರಿಗೆ ಅವರ ವರ್ತನೆ ಸರಿಯಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಮನವರಿಕೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಮಾತನಾಡೋದನ್ನು ನಿಲ್ಲಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಆರೋಪಿತ ಮಹಿಳೆ ಇವರು ಫಿರ್ಯಾದಿದಾರರಿಗೆ ಕರೆ ಮಾಡಿ ನಿನ್ನೊಂದಿಗೆ ಸ್ವಲ್ಪ ಮಾತನಾಡೋದು ಬಾ ಅಂತ ಹೇಳ್ಬಿಟ್ಟು ಹರಿಹರಕ್ಕೆ ಹೋಗ್ತಕ್ಕಂಥ ಹಳೆ ಬಾತಿ ರಸ್ತೆಗೆ ಬರೋಕ್ಕೆ ಹೇಳ್ತಾರೆ. ಇವರು ಅಲ್ಲಿ ತಮ್ಮ ಬೈಕ್ನಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನೋವಾ ಕಾರ್ನಲ್ಲಿ ಬಂದಿರತಕ್ಕಂಥ 3 ಜನ ಆರೋಪಿಗಳು ಮತ್ತು ಇನ್ನೊಂದು ಸ್ಕೂಟಿಯಲ್ಲಿ ಬಂದಿರತಕ್ಕಂಥ ಒಬ್ಬ ಆರೋಪಿ, ಒಟ್ಟು 4 ಜನ ಸೇರಿಕೊಂಡು ಈ ಸದರಿ ಫಿರ್ಯಾದಿದಾರನ ಹೆದರಿಸಿ ಅವರು ಮೈಮೇಲೆ ಇರ್ತಕ್ಕಂಥ ಒಡವೆಗಳು, ಚೈನ್ ಇರ್ಬೋದು, ಬ್ರಾಸ್ಲೆಟ್ಟು ಮತ್ತು ರಿಂಗನ್ನು, ಒಟ್ಟು ಸುಮಾರು 80 ಗ್ರಾಮ್ ಚಿನ್ನವನ್ನು ದೋಚಿಕೊಂಡು ಅವರಿಗೆ ಹೆದರಿಸಿ ಅವರನ್ನು ಹಲ್ಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಕರಣವನ್ನು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸ್ತಾರೆ. ಇನ್ನು ಹಲ್ಲೆಗೊಳಗಾಗಿ ಚಿನ್ನಾಭರಣ ಕಳೆದುಕೊಂಡ ಯುವಕನಿಗೆ ಈ ಗ್ಯಾಂಗ್ನ ಅಸಲಿ ರೂಪ ಗೊತ್ತಾಗುತ್ತಿದ್ದಂತೆ ಆತ ತಕ್ಷಣವೇ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾನೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ನ ಮಾಹಿತಿ ಕಲೆ ಹಾಕಿ ತಕ್ಷಣವೇ ಖೆಡ್ಡಾ ತೋಡಿ 5 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 10,20,000 ರೂಪಾಯಿ ಮೌಲ್ಯದ 80.16 ಗ್ರಾಂ ಚಿನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ 8 ಲಕ್ಷ ರೂಪಾಯಿ ಮೌಲ್ಯದ ಇನೋವಾ ಕಾರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.
ಈ ಗ್ಯಾಂಗ್ ಈಗಾಗಲೇ ಇನ್ನೂ ಹಲವು ಯುವಕರಿಗೆ ಇದೇ ರೀತಿ ವಂಚಿಸಿರುವ ಶಂಕೆ ವ್ಯಕ್ತವಾಗಿದ್ದು, ಗ್ರಾಮಾಂತರ ಪೊಲೀಸರು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಈ ಪ್ರಕರಣನ ಬೆನ್ನತ್ತಿರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪ್ರಭು ಇರುವರು ತಮ್ಮ ಒಂದು ವಿಶೇಷ ತಂಡವನ್ನು ರಚಿಸಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ ಸುಮಾರು 5 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ 2 ಹೆಣ್ಣು ಮಕ್ಕಳು ಹಾಗೂ 3 ಜನ ಗಂಡು ಮಕ್ಕಳಿದ್ದಾರೆ. ಏನು ಪ್ರಕರಣದ ಮೊದಲ ಆರೋಪಿ ಇವರು 29 ವರ್ಷ, ಇವರು ಪಂಚಮಿ ಅಂತ ಬಿಟ್ಟೇಳಿ, ಹಾಗೂ ಸುರೇಶ್ ಅಂತ ಬಿಟ್ಟೇಳಿ ಇವು 34 ವರ್ಷ ವಯಸ್ಸು. ಅದರ ಜೊತೆಗೆ ಜಗದೀಶ ಅಂತ ಬಿಟ್ಟೇಳಿ ಇವು ಅಣಜಿ ಗ್ರಾಮದ ವಾಸಿ. ಇನ್ನೊಬ್ಬರು A3 A4 ಬಂದುಬಿಟ್ಟು ಗಂಗಾ ಅಂತ ಬಿಟ್ಟೇಳಿ, ಹಾಗೂ 5ನೇ ಆರೋಪಿ ವೆಂಕಟೇಶ್ ಅಂತ ಬಿಟ್ಟೇಳಿ. ಇವರೆಲ್ಲರನ್ನು 5 ಜನರನ್ನು ದಸ್ತಗಿರಿ ಮಾಡಿ ಒಂದು ಇನೋವಾ ಕಾರು, ಒಂದು ಸ್ಕೂಟಿ ಹಾಗೂ ಈ ಒಂದು ಕೃತ್ಯದಲ್ಲಿ ದೋಚಿಕೊಂಡು ಹೋಗಿರ್ತಕ್ಕಂಥ ಸುಮಾರು 80.16 ಗ್ರಾಮ್ ಚಿನ್ನವನ್ನು ನಾವು ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಸುಮಾರು 18,80,000 ರೂಪಾಯಿ ವರ್ತ್ ಪ್ರಾಪರ್ಟಿನ ನಾವು ರಿಕವರ್ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ಈ ಮುಂಚೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಬಟ್ ಇದು ಮೊದಲ ಪ್ರಕರಣ ಅಂತ ಬಿಟ್ಟೇಳಿ ಕಂಡು ಬರ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಳ್ತಾ ಇದ್ದವು. ಎಲ್ಲ ಬೇರೆ ಬೇರೆ ಊರದವರು, ಬಟ್ ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಂಡು ಈ ಥರ ಒಳಸಂಚು ರೂಪಿಸಿ ಈ ಥರ ಒಂದು ಕರ್ತವ್ಯವೆಸಗುವ ನಿಟ್ಟಿನಲ್ಲಿ ಒಂದು ತಂಡವನ್ನಾಗಿಸಿಕೊಂಡು ಅವ್ರನ್ನ ಪ್ಲ್ಯಾನ್ ಮಾಡಿ ಆ ಕಡೆ ಬರೋಕ್ಕೆ ಹೇಳಿ, ತದನಂತರ ಇವರು ನನ್ನ ತಂಗಿಯನ್ನು ನೀನು ಯಾಕೆ ಈ ಟೈಮಲ್ಲಿ ಕರೆದ್ಬಿಟ್ಟು ಈ ಥರ ಮಾಡ್ತಾಯಿದೆ ಅಂತ ಬಿಟ್ಟೇಳಿ ಹೆದರಿಸಿ ಅವ್ರಿಗೆ ದೋಚಿಸ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಇದಾಗಿರ್ತದೆ. ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ನೊಂದವರಿದ್ದರೆ, ಈ ಆರೋಪಿಗಳು ಇದೇ ರೀತಿ ಯಾರಾದರೂ ಮಾಡಿದವರಾಗಿದ್ದರೆ ಖಂಡಿತವಾಗಲೂ ಠಾಣೆಗೆ ಬಂದು ಪ್ರಕರಣವನ್ನು ದಾಖಲಿಸ್ಬೋದು ಅಥವಾ ಮಾಹಿತಿಯನ್ನು ಕೊಡ್ಬೋದು. ಮಾಹಿತಿಯನ್ನು ಆಧರಿಸಿ ಪೊಲೀಸರು ಮುಂದಿನ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಇದು ಮೇಲ್ನೋಟಕ್ಕೆ ಇದು ಹನಿ ಟ್ರ್ಯಾಪ್ ಥರ ಕಾಣ್ತಾ ಇದೆ. ಯಾಕಂದರೆ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಅಲ್ಲಿ ಬಂದು ತದನಂತರ ಅವ್ರಿಗೆ ಬೇರೆ ಆರೋಪಿಗಳು ಹೇಳಿಕೊಟ್ಟು ಅದೇ ಸಮಯಕ್ಕೆ ಅಲ್ಲಿ ಬರೋಕ್ಕೆ ಹೇಳಿಬಿಟ್ಟು ಅವ್ರನ್ನ ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದಾಗ ಇದು ನೋಡಿದರೆ ಇದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳ್ಬಿಟ್ಟು ನಮ್ಮ ತನಿಖೆಯ ಪ್ರಾಥಮಿಕ ಅಂಶದಿಂದ ಕಂಡು ಬಂದಿತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಹನಿ ಟ್ರ್ಯಾಪ್ ವಿಚಾರವಾಗಿ ದಾವಣಗೆರೆ ಜಿಲ್ಲೆಯ ಪೊಲೀಸರು ಬರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೆವು. ಇನ್ನೂ ಯಾರಾದರೂ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಇರ್ಬೋದು ಅಥವಾ ಬೇರೆ ಹೆದರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣಗಳಾಗಿರ್ಬೋದು. ಸೊ ಖಂಡಿತವಾಗಲೂ ಯಾರಾದರೂ ಇದ್ದರೆ ಪೊಲೀಸರಿಗೆ ಮಾಹಿತಿ ಕೊಡಿ, ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಒಟ್ಟಿನಲ್ಲಿ ಖತರ್ನಾಕ್ ಲೇಡಿ ಪಂಚಮಿಯ ಹನಿ ಟ್ರ್ಯಾಪ್ ಸಾಮ್ರಾಜ್ಯವನ್ನ ದಾವಣಗೆರೆ ಗ್ರಾಮಾಂತರ ಪೊಲೀಸರು ಧೂಳೀಪಟ ಮಾಡಿದ್ದಾರೆ. ಶ್ರೀಮಂತ ಯುವಕರಿಗೆ ಗಾಳ ಹಾಕಿ ಹಣ ಚಿನ್ನ ಸುಲಿಗೆ ಮಾಡುತ್ತಿದ್ದ ಪಂಚಮಿ ಸೇರಿದಂತೆ 5 ಆರೋಪಿಗಳು ಈಗ ಕಂಬಿ ಹಿಂದೆ ನಿಂತಿದ್ದಾರೆ. ಇನ್ನಾದರೂ ಇಂತಹ ಆಕರ್ಷಣೆಗೆ ಬಲಿಯಾಗಿ ಯುವಕರು ತಮ್ಮ ಜೀವನ ಹಾಗೂ ಹಣವನ್ನ ಕಳೆದುಕೊಳ್ಳದೆ ಎಚ್ಚರಿಕೆಯಿಂದ ಇರಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣಶ್ಯಂ ಒನ್ಕಡ ನ್ಯೂಸ್ ದಾವಣಗೆರೆ.